ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಗ್ರೀಸ್ನ ರಾಜತಾಂತ್ರಿಕ ವಲಯಗಳಲ್ಲಿ ಇತ್ತೀಚೆಗೆ ಒಂದು ಹೊಸ ಭೌಗೋಳಿಕ ರಾಜಕೀಯ ಕಲ್ಪನೆ ಚರ್ಚೆಗೆ ಬಂದಿದೆ. ಅದು ಈಗಾಗಲೇ ಇರುವ ಗ್ರೀಸ್, ಸೈಪ್ರಸ್, ಇಸ್ರೇಲ್ ನಡುವಿನ ತ್ರಿಪಕ್ಷೀಯ ಸಹಕಾರವನ್ನು ವಿಸ್ತರಿಸಿ ಮೆಡಿಟರೇನಿಯನ್ ಕ್ವಾಡ್ ಅಥವಾ MED ಕ್ವಾಡ್ ಎಂಬ ಹೊಸ ಬಹುಪಕ್ಷೀಯ ಒಕ್ಕೂಟವನ್ನು ರಚಿಸುವ ಯೋಚನೆ ಹೊರಬಂದಿದೆ. ತಂತ್ರಜ್ಞರು ಹೇಳುವಂತೆ ಈ ಪ್ರಸ್ತಾವಿತ MED ಕ್ವಾಡ್ ಒಕ್ಕೂಟದ ಮುಖ್ಯ ಉದ್ದೇಶವು ಟರ್ಕಿ ನೇತೃತ್ವದಲ್ಲಿ ರೂಪುಗೊಳ್ಳುತ್ತಿರುವ ಎಂದು ಹೇಳಲಾಗುತ್ತಿರುವ ಇಸ್ಲಾಮಿಕ್ ನ್ಯಾಟೋಗೆ ಪ್ರತಿಬಲ ನೀಡುವುದು ಆಗಿದೆ. ಈ ಇಸ್ಲಾಮಿಕ್ ನ್ಯಾಟೋಗೆ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ಬೆಂಬಲ ನೀಡುತ್ತಿದೆ ಎಂಬ ವರದಿಗಳು ಹೊರಬಿದ್ದಿದೆ. ಈ ಹಿನ್ನೆಲೆಯಲ್ಲೇ ಗ್ರೀಸ್ನ ರಾಜಧಾನಿ ಅಥೆನ್ಸ್ ಈ ಮೆಡಿಟರೇನಿಯನ್ ಚೌಕಟ್ಟಿಗೆ ಭಾರತವನ್ನು ಸೇರಿಸಿಕೊಳ್ಳುವ ಸಾಧ್ಯತೆಯನ್ನು ಗಂಭೀರವಾಗಿ ಪರಿಶೀಲಿಸುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಭಾರತ ಸೇರ್ಪಡೆಗೊಂಡರೆ ಗ್ರೀಸ್ಗೆ ಮಾತ್ರವಲ್ಲದೆ ಪೂರ್ವ ಮೆಡಿಟರೇನಿಯನ್ ಪ್ರದೇಶದಲ್ಲಿನ ತಂತ್ರಜ್ಞಾನದ, ರಾಜತಾಂತ್ರಿಕ ಮತ್ತು ಭದ್ರತಾ ಬಲ ಹೆಚ್ಚಾಗಲಿದೆ ಎಂದು ವಿಶ್ಲೇಷಕರು ಅಭಿಪ್ರಾಯಪಡುತ್ತಾರೆ. ವಾಸ್ತವವಾಗಿ ಪೂರ್ವ ಮೆಡಿಟರೇನಿಯನ್ ಪ್ರದೇಶದಲ್ಲಿ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಲು ಗ್ರೀಸ್ ಹೊಸ ರಾಜತಾಂತ್ರಿಕ ಹಾಗೂ ಭದ್ರತಾ ವ್ಯವಸ್ಥೆಗಳನ್ನು ಸಕ್ರಿಯವಾಗಿ ಹುಡುಕುತ್ತಿದೆ. ಈ ಮೆಡಿಟರೇನಿಯನ್ ಕ್ವಾಡ್ ಕಲ್ಪನೆ ಇಂದು ಪ್ರಾದೇಶಿಕ ಸಂಘರ್ಷಗಳು ಹೇಗೆ ಜಾಗತಿಕ ಪಾಲುದಾರಿಕೆಗಳಿಂದ ಪ್ರಭಾವಿತವಾಗುತ್ತಿವೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಇದು ಯುರೋಪ್, ಮಧ್ಯಪ್ರಾಚ್ಯ ಮತ್ತು ಇಂಡೋ ಪೆಸಿಫಿಕ್ ಪ್ರದೇಶಗಳ ನಡುವಿನ ಸಾಂಪ್ರದಾಯಿಕ ಗಡಿಗಳನ್ನು ಮುಸುಕಾಗಿಸುತ್ತಿದೆ. ಮುಂದೆ ಈ ಕಲ್ಪನೆ ಕೇವಲ ಮಾತಿನ ಮಟ್ಟದಲ್ಲೇ ಉಳಿಯದೆ ವಾಸ್ತವಿಕ ರೂಪ ಪಡೆದುಕೊಂಡರೆ ಮೆಡಿಟರೇನಿಯನ್ ಪ್ರದೇಶದಲ್ಲಿ ಹೊಸ ಬಹುಪಕ್ಷೀಯ ಭದ್ರತಾ ಸಮೀಕರಣ ಆರಂಭವಾಗಬಹುದು. ಅದರ ಪರಿಣಾಮಗಳು ಕೇವಲ ಮೆಡಿಟರೇನಿಯನ್ಗೆ ಸೀಮಿತವಾಗದೆ ಜಾಗತಿಕ ಭೌಗೋಳಿಕ ರಾಜಕೀಯ ವ್ಯವಸ್ಥೆಗಳ ಮೇಲೂ ದೀರ್ಘಕಾಲೀನ ಪರಿಣಾಮ ಬೀರುವ ಸಾಧ್ಯತೆ ಉಂಟಾಗಬಹುದು. ಭಾರತದ ನೌಕಾಯುದ್ಧ ಸಾಮರ್ಥ್ಯದಲ್ಲಿ ಒಂದು ಐತಿಹಾಸಿಕ ತಿರುವು ಈಗ ಸಂಭವಿಸುತ್ತಿದೆ. ಹೈಪರ್ಸಾನಿಕ್ ಲಾಂಗ್ ರೇಂಜ್ ಆಂಟಿಶಿಪ್ ಮಿಸೈಲ್ ಅಂದರೆ LRASHM ಭಾರತಕ್ಕೆ ಮುಂದಿನ ತಲೆಮಾರಿನ ಅತ್ಯಂತ ಶಕ್ತಿಶಾಲಿ ಸಮುದ್ರ ದಾಳಿ ಆಯುಧವಾಗಲು ಸಿದ್ಧವಾಗಿದೆ. ಇದು ಕೇವಲ ಬ್ರಹ್ಮೋಸ್ಗಿಂತ ವೇಗವಾಗಿರುವ ಮಿಸೈಲ್ ಮಾತ್ರವಲ್ಲ, ವೇಗ, ವ್ಯಾಪ್ತಿ ಮತ್ತು ವಿನಾಶಕಾರಿ ಶಕ್ತಿಯಲ್ಲಿ ಸಂಪೂರ್ಣವಾಗಿ ಹೊಸ ಲೀಗ್ನಲ್ಲಿ ಇರುವ ಆಯುಧವಾಗಿದೆ. ಇತ್ತೀಚಿನ ವಿಶ್ಲೇಷಣೆಯಲ್ಲಿ ಜರ್ಮನಿಯ ಪ್ರಸಿದ್ಧ ವಿಮಾನಯಾನ ಮತ್ತು ರಕ್ಷಣಾ ವಿಷಯಗಳ ಲೇಖಕ ಥಾಮಸ್ ನ್ಯೂಡಿಕ್ ಭಾರತದ ಈ ಹೊಸ ಹೈಪರ್ಸಾನಿಕ್ ಮಿಸೈಲ್ ಇಂಡೋ ಪೆಸಿಫಿಕ್ ಪ್ರದೇಶದ ನೌಕಾ ಯುದ್ಧದ ಸ್ವರೂಪವನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ ಎಂದು ಹೇಳಿದ್ದಾರೆ. ನ್ಯೂಡಿಕ್ ಅವರ ಪ್ರಕಾರ LRASHMನ ಅತ್ಯಂತ ಭಯಾನಕ ಲಕ್ಷಣವೇ ಅದರ ಅತಿ ಉನ್ನತ ಹೈಪರ್ಸಾನಿಕ್ ವೇಗ. ಈ ಮಿಸೈಲ್ನ ವಿನಾಶಕಾರಿ ಶಕ್ತಿಯು ಕೇವಲ ಅದರ ವಾರ್ಹೆಡ್ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ. ಅತೀವ ವೇಗದಲ್ಲಿ ಸಾಗುವಾಗ ಉತ್ಪತ್ತಿಯಾಗುವ ಭಾರೀ ಕೈನೆಟಿಕ್ ಎನರ್ಜಿ ಶತ್ರು ಹಡಗಿನ ದೇಹ, ಕವಚ ಮತ್ತು ಒಳಗಿನ ಎಲ್ಲ ರಚನೆಗಳನ್ನು ವಾರ್ಹೆಡ್ ಸ್ಫೋಟಕ್ಕೂ ಮುನ್ನವೇ ಭೇದಿಸುವಷ್ಟು ಶಕ್ತಿಶಾಲಿಯಾಗಿದೆ. ಅಂದರೆ ಈ ಮಿಸೈಲ್ ತಾಗಿದ ತಕ್ಷಣದಲ್ಲೇ ಹಡಗು ಒಳಗಿನಿಂದಲೇ ಕುಸಿದು ಬೀಳುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ LRASHM ಅನ್ನು ಪರಂಪರೆಯ ಸಬ್ಸಾನಿಕ್ ಅಥವಾ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಳೊಂದಿಗೆ ಹೋಲಿಸುವುದೇ ತಪ್ಪು. ಹೈಪರ್ಸಾನಿಕ್ ಮಿಸೈಲ್ ಎದುರಿಸಿದಾಗ ಶತ್ರು ನೌಕೆಗೆ ಪ್ರತಿಕ್ರಿಯಿಸಲು ಸಿಗುವ ಸಮಯ ಕೇವಲ ಕೆಲವೇ ಸೆಕೆಂಡುಗಳು. ಹಡಗಿನ ರಡಾರ್ ವ್ಯವಸ್ಥೆಗಳು, ಏರ್ ಡಿಫೆನ್ಸ್ ಮಿಸೈಲ್ಗಳು ಮತ್ತು CIWS ಎಂದು ಕರೆಯಲಾಗುವ ಕ್ಲೋಸ್ ಇನ್ ವೆಪನ್ ಸಿಸ್ಟಮ್ಗಳಿಗೆ ಗುರುತಿಸುವುದು, ಟ್ರ್ಯಾಕ್ ಮಾಡುವುದು ಮತ್ತು ತಡೆಯಲು ಸಮಯವೇ ಸಿಗುವುದಿಲ್ಲ. ನ್ಯೂಡಿಕ್ ರವರು ಹೇಳುವಂತೆ ಇದರಿಂದ LRASHM ತಂತ್ರಾತ್ಮಕವಾಗಿ ಅತ್ಯಂತ ಮೇಲುಗೈ ಹೊಂದಿದ ಮತ್ತು ಅಪಾಯಕಾರಿ ಆಯುಧವಾಗುತ್ತದೆ. ವಿಶೇಷವಾಗಿ ಡೆಸ್ಟ್ರಾಯರ್ಗಳು ಮತ್ತು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಂತಹ ಹೈ ವ್ಯಾಲ್ಯೂ ನೌಕಾ ಆಸ್ತಿಗಳನ್ನು ಗುರಿಯಾಗಿಸುವಾಗ
ಇದೊಂದು ಅತ್ಯಂತ ಪ್ರಾಣಾಂತಿಕವಾಗಿರುತ್ತದೆ. ಈ ವಿಶ್ಲೇಷಣೆಯಲ್ಲಿ ನ್ಯೂಡಿಕ್ ಅವರು ಭಾರತಕ್ಕೆ 2 ದಶಕಗಳ ಕಾಲ ನೌಕಾ ದಾಳಿ ಸಾಮರ್ಥ್ಯದ ಆಧಾರವಾಗಿದ್ದ ಪ್ರಸಿದ್ಧ ಬ್ರಹ್ಮೋಸ್ ಮಿಸೈಲ್ ಜೊತೆ LRASHM ಅನ್ನು ಹೋಲಿಸಿದರೆ ಬ್ರಹ್ಮೋಸ್ ಇಂದಿಗೂ ವಿಶ್ವದ ಅತ್ಯಂತ ವೇಗದ ಕಾರ್ಯಾಚರಣೆಯಲ್ಲಿರುವ ಕ್ರೂಸ್ ಮಿಸೈಲ್ಗಳಲ್ಲಿ ಒಂದಾಗಿದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಆದರೆ ಬ್ರಹ್ಮೋಸ್ ಒಂದು ಸೂಪರ್ಸಾನಿಕ್ ಮಿಸೈಲ್ ಎಂಬ ಮಿತಿಯೊಳಗೆ ಬಂಧಿತವಾಗಿದೆ. ಆರಂಭಿಕ ಅವತಾರಗಳಲ್ಲಿ ಅಂತಾರಾಷ್ಟ್ರೀಯ ಮಿಸೈಲ್ ನಿಯಂತ್ರಣ ಒಪ್ಪಂದಗಳ ಕಾರಣ ಬ್ರಹ್ಮೋಸ್ನ ವ್ಯಾಪ್ತಿ ಸುಮಾರು 300 ಕಿಲೋಮೀಟರ್ಗಳಿಗೆ ಸೀಮಿತವಾಗಿತ್ತು. ಇದೀಗ ಭಾರತ ಬ್ರಹ್ಮೋಸ್ನ ಅಪ್ಗ್ರೇಡ್ ಆವೃತ್ತಿಯಲ್ಲಿ ವ್ಯಾಪ್ತಿಯನ್ನು ಸುಮಾರು 900 ಕಿಲೋಮೀಟರ್ವರೆಗೆ ಹೆಚ್ಚಿಸಲು ಕಾರ್ಯವನ್ನು ನಿರ್ವಹಿಸುತ್ತಿದೆ. ಆದರೂ ಕೂಡ ಬ್ರಹ್ಮೋಸ್ ತನ್ನ ಸೂಪರ್ಸಾನಿಕ್ ವಿನ್ಯಾಸದ ಮಿತಿಯನ್ನು ದಾಟಲು ಸಾಧ್ಯವಿಲ್ಲ. ಇಲ್ಲಿ LRASHM ಸಂಪೂರ್ಣವಾಗಿ ಆಟವನ್ನೇ ಬದಲಾಯಿಸುತ್ತದೆ. ಈ ಹೈಪರ್ಸಾನಿಕ್ ವೇಗದ ಕಾರಣ ಈ ಮಿಸೈಲನ್ನು ತಡೆಯುವುದು ಬಹುತೇಕ ಅಸಾಧ್ಯ. ಇದರ ಜೀವಿತ ಕ್ಷಮತೆ ಹೆಚ್ಚಾಗಿದೆ ಮತ್ತು ವಿನಾಶಕಾರಿ ಶಕ್ತಿ ಅನೇಕ ಪಟ್ಟು ಹೆಚ್ಚಾಗಿದೆ. ಜನವರಿ 2026ರಲ್ಲಿ ನಡೆದ ಭಾರತದ 77ನೇ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ LRASHM ಅನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಲಾಯಿತು. ಅಲ್ಲಿ ತಿಳಿದ ಮಾಹಿತಿಯ ಪ್ರಕಾರ ಈ ಮಿಸೈಲ್ನ ದಾಳಿ ವ್ಯಾಪ್ತಿ ಸುಮಾರು 1500 ಕಿಲೋಮೀಟರ್, ಅಂದರೆ ಸುಮಾರು 930 ಮೈಲುಗಳು. ಇದು ಭಾರತದ ಭೂ ಆಧಾರಿತ ಮೊಬೈಲ್ ಲಾಂಚರ್ಗಳು, ಭವಿಷ್ಯದಲ್ಲಿ ವಿಮಾನ ಮತ್ತು ಹಡಗು ಆಧಾರಿತ ಆವೃತ್ತಿಗಳು ಕೂಡ ಶತ್ರು ನೌಕೆಯನ್ನು ಬಹಳ ದೂರದಿಂದಲೇ ಗುರಿಯಾಗಿಸಲು ಅವಕಾಶವನ್ನು ನೀಡುತ್ತದೆ. ಅತ್ಯಂತ ಮುಖ್ಯವಾಗಿ ಶತ್ರು ನೌಕಾ ಏರ್ ಡಿಫೆನ್ಸ್ ವ್ಯಾಪ್ತಿಗೆ ಹೊರಗಿನಿಂದಲೇ ದಾಳಿ ನಡೆಸಬಹುದು. ನ್ಯೂಡಿಕ್ ಅವರ ವಿಶ್ಲೇಷಣೆ ಒಂದು ದೊಡ್ಡ ಬದಲಾವಣೆಯತ್ತ ಗಮನವನ್ನು ಸೆಳೆಯುತ್ತದೆ. ಆಧುನಿಕ ನೌಕಾ ಯುದ್ಧದಲ್ಲಿ ಹೆಚ್ಚು ಸಂಖ್ಯೆಯ ಮಿಸೈಲ್ಗಳ ಬದಲು ಕಡಿಮೆ ಸಂಖ್ಯೆಯ ಆದರೆ ಅತ್ಯಂತ ಶಕ್ತಿಶಾಲಿ ಆಯುಧಗಳ ಬಳಕೆಗೆ ಒತ್ತು ನೀಡಲಾಗುತ್ತಿದೆ. LRASHM ಈ ತತ್ವದ ಪರಿಪೂರ್ಣ ಉದಾಹರಣೆ. ವೇಗ, ವ್ಯಾಪ್ತಿ ಮತ್ತು ಭಾರೀ ಕೈನೆಟಿಕ್ ಶಕ್ತಿಯ ಸಂಯೋಜನೆಯಿಂದ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಗಳನ್ನೇ ಮೀರಿಸಲು ಇದು ವಿನ್ಯಾಸಗೊಳಿಸಲಾಗಿದೆ. ಒಂದು ಆಧುನಿಕ ಯುದ್ಧ ನೌಕೆಯ ಮೇಲೆ ಈ ಮಿಸೈಲ್ ಬಿದ್ದರೆ ಹಾನಿ ಸಂಪೂರ್ಣ ವಿನಾಶಕಾರಿ ಆಗಿರುತ್ತದೆ. ಕೇವಲ ಕೈನೆಟಿಕ್ ಶಕ್ತಿಯಿಂದಲೇ ಹಡಗಿನ ದೇಹ ಛಿದ್ರವಾಗಬಹುದು, ಆರ್ಮರ್ಡ್ ಡೆಕ್ಗಳನ್ನು ಭೇದಿಸಬಹುದು ಮತ್ತು ಕಮಾಂಡ್ ಆ್ಯಂಡ್ ಕಂಟ್ರೋಲ್ ವ್ಯವಸ್ಥೆಗಳು ಒಂದೇ ಹೊಡೆತದಲ್ಲಿ ನಿಷ್ಕ್ರಿಯವಾಗಬಹುದು. ಭಾರತೀಯ ನೌಕಾಪಡೆಯ ದೃಷ್ಟಿಯಿಂದ ನೋಡಿದರೆ ಇದು ಒಂದು ಪೀಳಿಗೆಯ ಮಟ್ಟದ ತಾಂತ್ರಿಕ ಜಿಗಿತವಾಗಿದೆ. ಸೂಪರ್ಸಾನಿಕ್ ಯುಗದಲ್ಲಿ ಬ್ರಹ್ಮೋಸ್ ಬಲವಾದ ತಡೆಯಾಯುಧವಾಗಿದ್ದರೆ LRASHM ಭಾರತವನ್ನು ನೇರವಾಗಿ ಹೈಪರ್ಸಾನಿಕ್ ಯುಗಕ್ಕೆ ಕರೆದೊಯ್ಯುತ್ತದೆ. ನ್ಯೂಡಿಕ್ ರವರು ಹೇಳುವಂತೆ ಇದು ಸಣ್ಣ ಸುಧಾರಣೆ ಅಲ್ಲ, ಬದಲಾಗಿ ಸಂಪೂರ್ಣವಾಗಿ ಪರಿವರ್ತನೆಯಾದ ಸಾಮರ್ಥ್ಯ. ಇಂತಹ ವ್ಯಾಪ್ತಿ ಮತ್ತು ತಡೆಯಲು ಅಸಾಧ್ಯವಾದ ವೇಗವನ್ನು ಈಗಲೂ ಅಲ್ಪಸಂಖ್ಯೆಯ ರಾಷ್ಟ್ರಗಳಷ್ಟೇ ಎದುರಿಸಬಲ್ಲವು. ವಿಸ್ತೃತ ತಂತ್ರಾತ್ಮಕ ದೃಷ್ಟಿಕೋನದಲ್ಲಿ LRASHM ನಿಯೋಜನೆ ಭಾರತ ತನ್ನ ಸಮುದ್ರ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಬೆಳೆಯುತ್ತಿರುವ ನೌಕಾ ಬೆದರಿಕೆಗಳ ವಿರುದ್ಧ ಮೇಲುಗೈ ಸಾಧಿಸಲು ಎಷ್ಟು ದೃಢ ನಿರ್ಧಾರ ಹೊಂದಿದೆ ಎಂಬುದನ್ನು ತೋರಿಸುತ್ತದೆ. ಶತ್ರು ರಾಷ್ಟ್ರಗಳು ಸಮುದ್ರದಲ್ಲಿ ಬಹುಪದರದ ಮಿಸೈಲ್ ರಕ್ಷಣಾ ವ್ಯವಸ್ಥೆಗಳನ್ನು ನಿರ್ಮಿಸುತ್ತಿರುವಾಗ ಹೈಪರ್ಸಾನಿಕ್ ವೇಗ ಮತ್ತು ಭಾರೀ ಕೈನೆಟಿಕ್ ಶಕ್ತಿಯೊಂದಿಗೆ ಹೊಡೆಯುವ ಆಯುಧ ನಿರ್ಣಾಯಕ ಅಸ್ತ್ರವಾಗುತ್ತದೆ. ಕಳೆದ 20 ವರ್ಷಗಳಲ್ಲಿ ಭಾರತದ ನೌಕಾ ದಾಳಿ ಶಕ್ತಿಯನ್ನು ಬ್ರಹ್ಮೋಸ್ ನಿರ್ಧರಿಸಿದರೆ ಮುಂದಿನ ತಲೆಮಾರಿನ ಯುಗವನ್ನು ಈ LRASHM ನಿರ್ಧರಿಸಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.